ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 99ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮಯವನ್ನು ಹೇಳಲಿಕ್ಕೆ, ವಯಸ್ಸನ್ನು ಹೇಳಲಿಕ್ಕೆ ಹಾಗೂ ಹವಾಮಾನದ ಬಗ್ಗೆ ಮಾತನಾಡಲಿಕ್ಕೆ ಕಲಿಯೋಣ. ಸರಿನಾ? ಮೊದಲಿಗೆ ಸಮಯವನ್ನು ಹೇಳೋದು. ಸಮಯವನ್ನು ಹೇಳಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಮೊದಲು ಇಟ್, ಆಮೇಲೆ ಬಿ, ಆಮೇಲೆ ಸಮಯ. ಬಿ ಅಂದ್ರೆ ಬಿ ಕ್ರಿಯಾಪದ. ನಾವು ಇಲ್ಲಿ ಸಾಮಾನ್ಯವಾಗಿ ಬಳಸುವಂಥದ್ದು ಈಸ್, ವಾಸ್ ಹಾಗೂ ವಿಲ್ ಬಿ ಅನ್ನು. ಆಯ್ತಾ? ಈಸ್, ವಾಸ್ ಹಾಗೂ ವಿಲ್ ಬಿ. ಸರಿನಾ? ಮೊದಲಿಗೆ ಓ ಕ್ಲಾಕ್. ಓ ಕ್ಲಾಕ್ ಅಂದ್ರೆ ಆಫ್ ದ ಕ್ಲಾಕ್ ಅಂತ ಅರ್ಥ. ಆಯ್ತಾ? ಆಫ್ ದ ಕ್ಲಾಕ್. ಇದನ್ನ ನಾವು ಯಾವಾಗ ಬಳಸ್ತೇವೆ ಅಂದ್ರೆ ಸಮಯ ಸರಿಯಾಗಿ 1 ಗಂಟೆಯನ್ನು ಬಾರಿಸಿದ್ರೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಹೀಗೆ ಸರಿಯಾಗಿ ಸಮಯ ಬಾರಿಸಿದ್ರೆ ನಾವು ಓ ಕ್ಲಾಕ್ ಅನ್ನು ಬಳಸ್ತೇವೆ. ಅಂದ್ರೆ ಅದರಲ್ಲಿ ನಿಮಿಷ ಇರಬಾರದು. ಆಯ್ತಾ? ಉದಾಹರಣೆ ನೋಡೋಣ. ಈಗ ಯಾರಾದ್ರೂ ನಿಮ್ಮ ಹತ್ರ ಸಮಯ ಎಷ್ಟು ಅಂತ ಕೇಳಿದ್ರೆ 8 ಗಂಟೆ ಆಗಿದ್ರೆ ಇಟ್ ಈಸ್ 8 o'clock ಅಂತ ಹೇಳಬೇಕಾಗ್ತದೆ. ಆಯ್ತಾ? ನೋಡಿ, ಮೊದಲು ಇಟ್ ಬಂತು, ಆಮೇಲೆ ಬಿ ಕ್ರಿಯಾಪದ ಈಸ್ ಬಂತು, ಆಮೇಲೆ ಟೈಮ್ ಸಮಯ 8 ಗಂಟೆ ಆಗಿದ್ರಿಂದ 8 o'clock ಅಂತೇಳಿ ಹೇಳಬೇಕಾಗ್ತದೆ. 8 ಅನ್ಲಿಕ್ಕೆ 8, ಆಮೇಲೆ ಓ ಕ್ಲಾಕ್ ಅನ್ನು ಸೇರಿಸಬೇಕಾಗ್ತದೆ. ಓ ಕ್ಲಾಕ್ ಅಂತ. ಓ ಕ್ಲಾಕ್ ಅಂತ ಹೇಳಿ ಯಾಕೆ ಸೇರಿಸಿದ್ದೇವೆ ಅಂದ್ರೆ ಇಲ್ಲಿ ನಿಮಿಷ ಇಲ್ಲ. 8 ಗಂಟೆ 10 ನಿಮಿಷ ಆಗಿದ್ರೆ ನಾವು ಓ ಕ್ಲಾಕ್ ಅನ್ನು ಬಳಸಲಿಕ್ಕೆ ಆಗುದಿಲ್ಲ. 8 ಗಂಟೆ 25 ನಿಮಿಷ ಆಗಿದ್ರೆ ನಾವು ಓ ಕ್ಲಾಕ್ ಅನ್ನು ಬಳಸಲಿಕ್ಕೆ ಆಗುದಿಲ್ಲ. ಸರಿನಾ? ಅಂದ್ರೆ ನಿಮಿಷ ಇಲ್ಲದೆ ಇದ್ದಾಗ, ನಿಮಿಷ 00 ಇದ್ದಾಗ ನೀವು ಓ ಕ್ಲಾಕ್ ಅನ್ನು ಬಳಸಬೇಕಾಗ್ತದೆ. ಸರಿನಾ? ಇನ್ನೊಂದು ಉದಾಹರಣೆ, 5 ಗಂಟೆ ಆಗಿದ್ದಾಗ ಇಟ್ ಈಸ್, ಇದನ್ನು ಸಣ್ಣ ರೂಪದಲ್ಲಿ ಇಟ್ಸ್ ಅಂತೇಳಿ ಹೇಳ್ತೇವೆ. ಇಟ್ಸ್ 5 o'clock ಅಂತೇಳಿ ಹೇಳಬೇಕಾಗ್ತದೆ. 5 ಅಂದ್ರೆ 5, ಆಮೇಲೆ ಓ ಕ್ಲಾಕ್, ಯಾಕಂದ್ರೆ ಇಲ್ಲಿ ನಿಮಿಷ ಇಲ್ಲ. ಸರಿನಾ? ಈಗ ಟೈಮ್ ಎಷ್ಟು ಅಂತ ಹೇಳಿ ಯಾರಾದ್ರೂ ಕೇಳಿದಾಗ ಇಟ್ ಈಸ್ 8 o'clock ಅಂತ ಹೇಳಬೇಕಾಗ್ತದೆ. ಅಂದ್ರೆ ಸಮಯ 8 ಗಂಟೆ ಅಂತ, ಅಥವಾ ಸಮಯ 5 ಗಂಟೆ ಅಂತ. ಸರಿನಾ? ಇಲ್ಲಿ ಇಟ್ ಅನ್ನೋದರ ಅರ್ಥ ಇದು ಅನ್ನೋದಲ್ಲ. ಆಯ್ತಾ? ಇದು ಅನ್ನೋದಲ್ಲ. ಇದನ್ನ ಸಪೋರ್ಟಿಂಗ್ ಆಗಿ ಬಳಸ್ತೇವೆ ಅಷ್ಟೇ. ಇದಕ್ಕೆ ಏನು ಅರ್ಥ ಇಲ್ಲ. ಆಯ್ತಾ? ನೆಕ್ಸ್ಟ್, ಪಾಸ್ಟ್ ಟೆನ್ಸ್ ಅಲ್ಲಿಯೂ ಕೂಡ ಬಳಸಬಹುದು. ಇಟ್ ವಾಸ್ 3 o'clock ಈ ತರ. ಈಸ್ ನ ಬದಲು ವಾಸ್ ಅನ್ನು ಬಳಸುವಂಥದ್ದು. ಇಟ್ ವಾಸ್ 3 o'clock ಅಂದ್ರೆ ಸಮಯ 3 ಗಂಟೆ ಆಗಿತ್ತು ಅಂತ. ಆಯ್ತಾ? ಆಗಿತ್ತು. ಇಟ್ ವಾಸ್ 3 o'clock. ಅಥವಾ ಫ್ಯೂಚರ್ ಅಲ್ಲಿ ಬಳಸಬಹುದು. ಉದಾಹರಣೆಗೆ ಇಟ್ ವಿಲ್ ಬಿ 4 o'clock ಅಂದ್ರೆ 4 ಗಂಟೆ ಆಗುತ್ತದೆ ಅಂತ ಹೇಳಿ, ಅಥವಾ 4 ಗಂಟೆ ಆಗಿರುತ್ತದೆ ಅಂತ ಹೇಳಿ. ಸರಿನಾ? ಇಟ್ ವಿಲ್ ಬಿ 4 o'clock. ಯಾಕೆ ಓ ಕ್ಲಾಕ್ ಅನ್ನು ಬಳಸಿದ್ದೇವೆ ಅಂದ್ರೆ ಇಲ್ಲಿ ನಿಮಿಷ ಇಲ್ಲ, ಬರೀ ಗಂಟೆ. ಸರಿಯಾಗಿ 1 ಗಂಟೆ ಹೊಡೆದಿದೆ, ನಿಮಿಷ ಇಲ್ಲ. ನಿಮಿಷ ಇಲ್ಲದಿದ್ದಾಗ ಓ ಕ್ಲಾಕ್ ಅನ್ನು ಬಳಸಬೇಕಾಗ್ತದೆ. ಈ ಓ ಕ್ಲಾಕ್ ಅನ್ನು ಬಳಸದೆ ಕೂಡ ನೀವು ಹೇಳ್ಬೋದು. ಅಂದ್ರೆ ಇಟ್ ಈಸ್ 8 ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಇಟ್ಸ್ 5 ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಇಟ್ ವಾಸ್ 3 ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಆದರೆ ಓ ಕ್ಲಾಕ್ ಹಾಕಿದಾಗ ಪೂರ್ಣ ವಾಕ್ಯ ಆಗ್ತದೆ, ಪೂರ್ತಿ ಅರ್ಥ ಸಿಗ್ತದೆ. ಸರಿನಾ? ನೆಕ್ಸ್ಟ್, ನೀವು ಮತ್ತೊಬ್ಬರ ಹತ್ರ ಈಗ ಸಮಯ ಎಷ್ಟು ಅಂತ ಹೇಳಿ ಕೇಳಬೇಕಂತಿದ್ರೆ ವಾಟ್ ಈಸ್ ದ ಟೈಮ್ ನೌ ಅಂತ ಹೇಳಿ ಕೇಳಬೇಕಾಗ್ತದೆ, ಅಥವಾ ವಾಟ್ ಟೈಮ್ ಈಸ್ ಇಟ್ ಅಂತ ಹೇಳಿ ಕೇಳಬೇಕಾಗ್ತದೆ. ಸರಿನಾ? ನೀವು ಮತ್ತೊಬ್ಬರ ಹತ್ರ ಸಮಯ ಎಷ್ಟು ಅಂತ ಹೇಳಿ ಕೇಳಬೇಕಿದ್ರೆ ವಾಟ್ ಟೈಮ್ ಈಸ್ ಇಟ್ ನೌ ಅಥವಾ ವಾಟ್ ಈಸ್ ದ ಟೈಮ್ ನೌ ಅಂತ ಹೇಳಿ ಕೇಳಬೇಕಾಗ್ತದೆ. ಸರಿನಾ? ಈಗ ಈ ತರ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ, ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ನೀವು ಈ ತರ ಉತ್ತರ ಕೊಡಬಹುದು. ಇಟ್ ಈಸ್ 2 o'clock ನೌ ಅಂದ್ರೆ ಈಗ 2 ಗಂಟೆ ಆಗಿದೆ ಅಂತ ಅರ್ಥ. ಆಯ್ತಾ? ಇಟ್ ಈಸ್ 2 o'clock ನೌ ಅಂದ್ರೆ ಈಗ 2 ಗಂಟೆ ಆಗಿದೆ. 2 ಗಂಟೆ ಆಗದೆ ಇದ್ರೆ ಇಟ್ ಈಸ್ ನಾಟ್ 2 o'clock ಯೆಟ್. ಇಟ್ ಈಸ್ ನಾಟ್ 2 o'clock ಯೆಟ್ ಅಂದ್ರೆ ಇನ್ನೂ 2 ಗಂಟೆ ಆಗಿಲ್ಲ ಅಂತ. ಇಲ್ಲಿ ಯೆಟ್ ಅಂದ್ರೆ ಇನ್ನು ಅನ್ನುವ ಅರ್ಥ. ಎಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಬರ್ತದೆ. ಆಯ್ತಾ?
ಎಟ್ ಅಂದ್ರೆ ಇನ್ನೂ 2 ಗಂಟೆ ಆಗಿಲ್ಲ ಅಂತ. ಸರಿನಾ? ಪ್ರಶ್ನೆ ಕೇಳುವಾಗ ಇಸ್ ಇಟ್ 2 o'clock ಅಂದ್ರೆ 2 ಗಂಟೆ ಆಗಿದೆಯೇ ಅಂತ ಹೇಳಿ ಕೇಳ್ಬೋದು. ಪ್ರಶ್ನೆ ಕೇಳುವ ಫಾರ್ಮ್ಯಾಟ್ ನಿಮ್ಗೆ ಗೊತ್ತುಂಟು ಅಲ್ವಾ? ಇಸ್ ಇಟ್ 2 o'clock ಅಂದ್ರೆ 2 ಗಂಟೆ ಆಗಿದೆಯೇ? ನಕಾರಾತ್ಮಕ ಪ್ರಶ್ನೆ ಕೇಳ್ಬೋದು. ಈಸ್ ಇಟ್ ನಾಟ್ 2 o'clock ಯೆಟ್ ಇನ್ನೂ 2 ಗಂಟೆ ಆಗಿಲ್ಲವೇ? ಈ ತರ ಇನ್ನು 2 ಗಂಟೆ ಆಗಿಲ್ಲವೇ? ಈ ತರ ಕೇಳ್ಬೋದು. ಸಾಮಾನ್ಯವಾಗಿ ನಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಎಟ್ ಅನ್ನು ಬಳಸ್ತೇವೆ. ಆಯ್ತಾ? ಎಟ್ ಅನ್ನು ಬಳಸ್ತೇವೆ. ನೆಕ್ಸ್ಟ್ ಎಎಂ. ಎಎಂ ಅಂದ್ರೆ ಆಂಟಿ ಮೆರಿಡೀಮ್, ಪಿಎಂ ಅಂದ್ರೆ ಪೋಸ್ಟ್ ಮೆರಿಡೀಮ್. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ. ಆದರೆ ಎಎಂ ಅನ್ನುವಂಥದ್ದು ರಾತ್ರಿ 12 ಗಂಟೆಯಿಂದ, ರಾತ್ರಿ ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 11:59 ಇನ್ನು ಪಿಎಂ ಅನ್ನುವಂಥದ್ದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11:59 ಸರಿನಾ? ರಾತ್ರಿ 12ರಿಂದ ಮಧ್ಯಾಹ್ನ 11:59 ನಾವು ಎಎಂ ಬಳಸ್ತೇವೆ. ಮಧ್ಯಾಹ್ನ 12ರಿಂದ ರಾತ್ರಿ 11:59 ಪಿಎಂ ಬಳಸ್ತೇವೆ. ಆಯ್ತಾ? ಈಗ ಎಎಂ ಪಿಎಂ ಅನ್ನು ಸಾಮಾನ್ಯವಾಗಿ ಲಿಖಿತ ರೂಪದಲ್ಲಿ ನಾವು ಬಳಸುವಂಥದ್ದು. ಯಾಕಂದ್ರೆ ಮಾತನಾಡುವಾಗ ಗೊತ್ತಿರ್ತದೆ ನಮ್ಗೆ ಹಗಲೊತ್ತೋ ರಾತ್ರಿಯೋ ಅಂತ ಹೇಳಿ ಅಲ್ವಾ? ಹಾಗಾಗಿ ಎಎಂ ಪಿಎಂ ಬಳಸುವಂತ ಅಗತ್ಯ ಬರುವುದಿಲ್ಲ. ಅದೇ ಲಿಖಿತ ರೂಪದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಕಥೆಯಲ್ಲಿ ಅಥವಾ ಎಲ್ಲಾದ್ರೂ ನೀವು ಮೆಸೇಜ್ ಮಾಡೋದಿದ್ರೆ ಮೊಬೈಲ್ ಅಲ್ಲಿ ಎಎಂ ಪಿಎಂ ಅನ್ನು ಬಳಸಬೇಕಾಗ್ತದೆ. ಸರಿನಾ? ಉದಾಹರಣೆಗಳನ್ನು ನೋಡೋಣ. ಇಟ್ ವಾಸ್ 8 AM ದೆನ್ ಅಂದ್ರೆ ಆಗ 8 ಗಂಟೆ ಆಗಿತ್ತು ಅಂತ. ಆಯ್ತಾ? ಇಟ್ ವಾಸ್ 8 AM ಅಂದ್ರೆ 8 ಗಂಟೆ ಆಗಿತ್ತು. ದೆನ್ ಅಂದ್ರೆ ಆಗ. ಸರಿನಾ? ದೆನ್ ಅಂದ್ರೆ ಆಗ. ಈ ದೆನ್ ಅನ್ನುವಂಥದ್ದು ಪಾಸ್ಟ್ ಫಾರ್ಮ್ ಅಲ್ಲಿ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಅಲ್ಲಿ ಬಳಸಿದ್ರೆ ಆಗ ಅನ್ನುವ ಅರ್ಥ ಬರ್ತದೆ. ಸರಿನಾ? ದೆನ್ ಅನ್ನೋದನ್ನ ನಾವು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಅಲ್ಲಿ ಬಳಸಿದ್ರೆ ಆಗ ಅನ್ನುವಂಥದ್ದು, ಆಗ ಅನ್ನುವ ಅರ್ಥ ಬರ್ತದೆ. ಇಟ್ ವಾಸ್ ನಾಟ್ 6 AM ದೆನ್ ಆಗ ಬೆಳಗ್ಗೆ 6 ಗಂಟೆ ಆಗಿರಲಿಲ್ಲ. ಇಟ್ ವಾಸ್ ನಾಟ್ 6 AM ದೆನ್ ಅಂದ್ರೆ ಆಗ ಬೆಳಗ್ಗೆ 6 ಗಂಟೆ ಆಗಿರಲಿಲ್ಲ. ವಾಸ್ ಇಟ್ 5 AM ದೆನ್ ಆಗ ಸಮಯ 5 ಗಂಟೆಯಾ ಅಥವಾ ಆಗ ಸಮಯ 5 ಗಂಟೆ ಆಗಿತ್ತಾ? ಈ ತರ ಪ್ರಶ್ನೆ ಮಾಡುವಂಥದ್ದು. ವಾಸ್ ಇಟ್ ನಾಟ್ 2 AM ದೆನ್ ಆಗ 2 ಗಂಟೆ ಆಗಿರಲಿಲ್ಲವೇ? ನಕಾರಾತ್ಮಕ ಪ್ರಶ್ನೆ. ಸರಿನಾ? ಎಲ್ಲದೂ ಕೂಡ ಇಟ್ಟಿಂದ ಶುರು ಆಗ್ತಾ ಉಂಟು. ಇಲ್ಲಿ ಪ್ರಶ್ನೆ ಆದ ಕಾರಣ ವಾಸ್ ಬರ್ತಾ ಉಂಟು, ನಕಾರಾತ್ಮಕ ಪ್ರಶ್ನೆ ಆದ್ರಿಂದ ವಾಸ್ ಬರ್ತಾ ಉಂಟು. ಸರಿನಾ? ಈಗ ಎಎಂ ಅನ್ನು ನೀವು ಈ ತರ ಬರಿಬಹುದು, ಅಥವಾ ಈ ತರಹ ಬರಿಬಹುದು, ಅಥವಾ ಈ ತರಹ ಬರಿಬಹುದು, ಅಥವಾ ಈ ತರಹ ಕೂಡ ಬರಿಬಹುದು. 4 ರೀತಿ ಕೂಡ ಸರಿಯೇ. ಆಯ್ತಾ? ಆದ್ರೆ ನೀವು ಯಾವುದಾದ್ರೂ ಒಂದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನೇ ಎಲ್ಲ ಕಡೆ ಬಳಸ್ತಾ ಹೋಗಿ. ಒಂದ್ಸತಿ ಇದನ್ನ ಬಳಸೋದು, ಒಂದ್ಸತಿ ಇದನ್ನ ಬಳಸೋದು, ಒಂದ್ಸತಿ ಇದನ್ನ ಬಳಸೋದು, ಹಾಗೆ ಮಾಡಬೇಡಿ. ಆಯ್ತಾ? ಇದನ್ನ ಬಳಸಿದ್ರೆ ಇದನ್ನೇ ಬಳಸ್ತಾ ಹೋಗಿ, ಇದನ್ನ ಬಳಸಿದ್ರೆ ಇದನ್ನೇ ಬಳಸ್ತಾ ಹೋಗಿ, ಇದನ್ನ ಬಳಸಿದ್ರೆ ಇದನ್ನೇ ಬಳಸ್ತಾ ಹೋಗಿ. ಸರಿನಾ? ಸಾಮಾನ್ಯವಾಗಿ ಇದನ್ನ ಬಳಸೋದು ಜಾಸ್ತಿ. ಆಯ್ತಾ? ನೆಕ್ಸ್ಟ್ ಇಟ್ ವಿಲ್ ಬಿ 4 PM ದೆನ್ ಅಂದ್ರೆ ಆಗ ಸಂಜೆ 4 ಗಂಟೆ ಆಗಿರುತ್ತದೆ ಅಂತ. ಆಯ್ತಾ? ಭವಿಷ್ಯತ್ ಕಾಲದಲ್ಲಿ ಅಥವಾ ಭವಿಷ್ಯತ್ ಕಾಲದ ವಾಕ್ಯದಲ್ಲಿ ದೆನ್ ಅನ್ನು ಬಳಸಿದ್ರೆ ಆಗ ಅನ್ನುವ ಅರ್ಥ ಇರ್ತದೆ. ಆಯ್ತಾ? ಭೂತಕಾಲ ಪಾಸ್ಟ್ ಹಾಗೂ ಭವಿಷ್ಯತ್ ಕಾಲ ಫ್ಯೂಚರ್ 2 ವಾಕ್ಯದಲ್ಲಿ ದೆನ್ ಅನ್ನುವಂಥದ್ದನ್ನ ಬಳಸಿದಾಗ ಆಗ ಅನ್ನುವ ಅರ್ಥ ಕೊಡ್ತದೆ. ಸರಿನಾ? ಇಟ್ ವಿಲ್ ಬಿ 4 PM ದೆನ್ ಅಂದ್ರೆ ಆಗ ಸಂಜೆ 4 ಗಂಟೆ ಆಗಿರುತ್ತದೆ ಅನ್ನುವ ಅರ್ಥ. ಆಯ್ತಾ? ಇಟ್ ವಿಲ್ ನಾಟ್ ಬಿ 2 PM ದೆನ್ ಅಂದ್ರೆ ಆಗ ಮಧ್ಯಾಹ್ನ 2 ಗಂಟೆ ಆಗಿರುವುದಿಲ್ಲ. ವಿಲ್ ಇಟ್ ಬಿ 4 AM ದೆನ್ ಆಗ 4 ಗಂಟೆ ಆಗಿರುತ್ತಾ? ವಿಲ್ ಇಟ್ ನಾಟ್ ಬಿ 8 AM ದೆನ್ ಆಗ ಬೆಳಿಗ್ಗೆ 8 ಗಂಟೆ ಆಗಿರುವುದಿಲ್ಲವೇ ಅಂತ. ಸರಿನಾ? ಈ ತರಹ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹಾಗೂ ಫ್ಯೂಚರ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನು ರಚಿಸಬಹುದು. ಸರಿನಾ? ನೆಕ್ಸ್ಟ್ 15 ನಿಮಿಷಕ್ಕೆ ಕ್ವಾರ್ಟರ್ ಅಂತೇಳಿ ಹೇಳ್ತೇವೆ, 15 ನಿಮಿಷಕ್ಕೆ ಕ್ವಾರ್ಟರ್ ಅಂತೇಳಿ ಹೇಳ್ತೇವೆ, 30 ನಿಮಿಷಗಳಿಗೆ ಹಾಫ್ ಅಂತೇಳಿ ಹೇಳ್ತೇವೆ. ಸರಿನಾ? 15 ನಿಮಿಷಗಳಿಗೆ ಕ್ವಾರ್ಟರ್, 30 ನಿಮಿಷಗಳಿಗೆ ಹಾಫ್. ನೆಕ್ಸ್ಟ್ ಪಾಸ್ಟ್ ಅಂದ್ರೆ ಆಗಿದೆ, ಟು ಅಂದ್ರೆ ಇದೆ ಅಂತ ಅರ್ಥ. ಇವೆರಡನ್ನ ನಾವು ಬಳಸ್ಕೊಂಡು
ಟೈಮ್ ಅನ್ನು ಹೇಳ್ಬೋದು. ಹೇಗೆ ಅಂತ ಈಗ ಹೇಳ್ಕೊಡ್ತೇನೆ. ಈಗ ಯಾರಾದರೂ ನಿಮ್ಮ ಹತ್ರ ಸಮಯ ಕೇಳಿದರೆ, ಸಮಯ 5:30 ಆಗಿದ್ರೆ ನೀವು ಇಟ್ ಈಸ್ 5:30 ಅಂತ ಹೇಳ್ಬೋದು. ಸರಿನಾ? ಇಟ್ ಈಸ್ 5:30. ಇಟ್ ಈಸ್ 5:30. ಸರಿನಾ? ಇಟ್ ಈಸ್ 5:30 ಈ ತರ ಹೇಳ್ಬಿಟ್ರೆ ಆಯ್ತು. ಮೊದಲು ಗಂಟೆಯನ್ನು ಹೇಳುದು, ಆಮೇಲೆ ನಿಮಿಷ ಎಷ್ಟು ಅಂತ ಹೇಳುದು. ಇಟ್ ಈಸ್ 5 ಗಂಟೆ 30 ನಿಮಿಷ. ಸರಿನಾ? ಅಥವಾ ಇಟ್ ಈಸ್ 5:30 ಅಂತ ಹೇಳ್ಬೋದು. ಇಟ್ ಈಸ್ 5:30. ಹಾಫ್ ಅಂದ್ರೆ ಏನು? 30 ನಿಮಿಷ. 30 ನಿಮಿಷ. ಪಾಸ್ಟ್ ಅಂದ್ರೆ ಆಗಿದೆ. 5 ಅಂದ್ರೆ 5. ಆಯ್ತಾ? ಇದರ ಅರ್ಥ ಏನಾಗ್ತದೆ ಅಂದ್ರೆ 5 ಆದ್ಮೇಲೆ 30 ನಿಮಿಷ ಆಗಿದೆ ಅಂತ ಆಗ್ತದೆ. ಆಯ್ತಾ? ಅಥವಾ 30 ನಿಮಿಷ ಆಗಿದೆ 5 ಆದ್ಮೇಲೆ ಅನ್ನುವ ಅರ್ಥ ಬರ್ತದೆ. ಹಾಫ್ ಅಂದ್ರೆ 30, ಪಾಸ್ಟ್ ಅಂದ್ರೆ ಆಗಿದೆ, 5 ಅಂದ್ರೆ 5. 30 ಆಗಿದೆ 5, 30 ನಿಮಿಷ ಆಗಿದೆ 5 ಆದ್ಮೇಲೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ಇನ್ನೊಂದು ಉದಾಹರಣೆ, 3 ಗಂಟೆ 10 ನಿಮಿಷ ಆಗಿದ್ರೆ ಇಟ್ ಈಸ್ 3:10. ಇಟ್ ಈಸ್ 3:10 ಅಂತೇಳಿ ಹೇಳ್ಬೋದು. ಆಯ್ತಾ? 3 ಅಂದ್ರೆ 3, 10 ಅಂದ್ರೆ 10. ಇಟ್ ಈಸ್ 3:10. ಅಥವಾ ನೀವು ಇಟ್ ಈಸ್ 10:03 ಅಂತ ಹೇಳ್ಬೋದು. ಇಟ್ ಈಸ್ 10:03. 10 ಅಂದ್ರೆ 10, ಪಾಸ್ಟ್ ಅಂದ್ರೆ ಆಗಿದೆ, 3 ಅಂದ್ರೆ 3. 10 ಆಗಿದೆ 3 ಕಳೆದು ಅಂತ ಅರ್ಥ. ಆಯ್ತಾ? 10:03 ಪಾಸ್ಟ್ ಅಂದ್ರೆ ಆಗಿದೆ, 10 ಆಗಿದೆ 3 ಆದ್ಮೇಲೆ ಅನ್ನುವ ಅರ್ಥ. ಸರಿನಾ? ಈ ತರ ಕೂಡ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, 7:15 7 ಗಂಟೆ 15 ನಿಮಿಷ ಆಗಿದ್ರೆ ಇಟ್ ಈಸ್ 7:15 ಅಂತ ಹೇಳ್ಬೋದು. ಇಟ್ ಈಸ್ 7:15 ಅಂತ ಹೇಳ್ಬೋದು. ಅಥವಾ ಇಟ್ ಈಸ್ 7:15. ಇಟ್ ಈಸ್ 7:15 ಅಂತ ಹೇಳ್ಬೋದು. ಕ್ವಾರ್ಟರ್ ಅಂದ್ರೆ 15 ನಿಮಿಷ ಅಂತ ಇಲ್ಲಿ ಬರ್ದಿದ್ದೆ ಅಲ್ವಾ? 7:15 ಅಂದ್ರೆ 15 ನಿಮಿಷ ಆಗಿದೆ 7 ಆದ್ಮೇಲೆ ಅಂತ. ಸರಿನಾ? 15 ನಿಮಿಷ ಆಗಿದೆ 7 ಆದ್ಮೇಲೆ ಅನ್ನುವ ಅರ್ಥ. ನೀವು ಇದನ್ನಾದ್ರೂ ಬಳಸಿ, ಇದನ್ನಾದ್ರೂ ಬಳಸಿ, ನಿಮ್ಗೆ ಯಾವ್ದು ಸುಲಭನೋ ಅದನ್ನು ಬಳಸಿ. ಆಯ್ತಾ? ಈಗ ಈ ತರ ಇದ್ರೆ 8:50 ಇದ್ರೆ ಇಟ್ ಈಸ್ 8:50 ಅಂತ ಹೇಳ್ಬೋದು. ಸುಲಭ. ಇಟ್ ಈಸ್ 8:50 ಅಂತ ಹೇಳ್ಬೋದು. ಅಥವಾ ಇಟ್ ಈಸ್ 10:09 ಅಂತ ಹೇಳ್ಬೋದು. ಇಟ್ ಈಸ್ 10:09 ಅಂತ ಹೇಳ್ಬೋದು. ಅಂದ್ರೆ ನಾವು ಕನ್ನಡದಲ್ಲೂ ಇದನ್ನ ಹೇಳ್ತೇವೆ ಅಲ್ವಾ? 8 ಗಂಟೆ 50 ನಿಮಿಷಕ್ಕೆ ನಾವು ಏನು ಹೇಳ್ತೇವೆ? 9ಕ್ಕೆ 10 ಉಂಟು, 9 ಗಂಟೆ ಆಗ್ಲಿಕ್ಕೆ 10 ನಿಮಿಷ ಬಾಕಿ ಉಂಟು ಅಂತೇಳಿ ಹೇಳ್ತೇವಲ್ವಾ? ಹಾಗೆಯೇ ಇದು 10:09 ಅಂದ್ರೆ 10 ಇದೆ, 2 ಅಂದ್ರೆ ಇದೆ, 10 ಇದೆ, 9 ಅಂದ್ರೆ 9, 10 ಇದೆ 9ಕ್ಕೆ, 10 ನಿಮಿಷ ಇದೆ 9ಕ್ಕೆ ಅಂತ ಅರ್ಥ. ಸರಿನಾ? ಇನ್ನೊಂದು ಉದಾಹರಣೆ, 9:45 9:15. ಆಯ್ತಾ? ಇಟ್ ಈಸ್ 9:45 ಅಂತೇಳಿ ಹೇಳ್ಬೋದು. ಇಟ್ ಈಸ್ 9:45. ಅಥವಾ ಇಟ್ ಈಸ್ 9:45 ಅಂತೇಳಿ ಹೇಳ್ಬೋದು. ಕ್ವಾರ್ಟರ್ ಅಂದ್ರೆ 15 ನಿಮಿಷ, ಟು 10 ಅಂದ್ರೆ 10ಕ್ಕೆ, 10ಕ್ಕೆ 15 ನಿಮಿಷ ಇದೆ ಅಂತೇಳಿ ಹೇಳ್ಬೋದು. ಅದು ಕೂಡ ಸರಿ. ಆಯ್ತಾ? ಆದ್ರೆ 4:30 ಇದ್ರೆ ಇಟ್ ಈಸ್ 4:30 ಅಂತೇಳಿ ಹೇಳ್ಬೇಕಾಗ್ತದೆ. ಅಥವಾ ಇಟ್ ಈಸ್ 4:30 ಅಂತ ಹೇಳ್ಬೋದು. ಇಟ್ ಈಸ್ 4:30 ಹೇಳ್ಬೋದು. ಆದರೆ ಈ ತರ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ 4:30 ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಫ್ ಅಂದ್ರೆ 30 ನಿಮಿಷ, 2 ಅಂದ್ರೆ ಇದೆ, 30 ನಿಮಿಷ ಇದೆ 5ಕ್ಕೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆಯ್ತಾ? ನಾವು ಕೂಡ ಕನ್ನಡದಲ್ಲಿ 4:15 ಗಂಟೆ ಆಗಿದ್ರೆ ಏನು ಹೇಳ್ತೇವೆ? ಗಂಟೆ 4:15 ಅಂತ ಹೇಳ್ತೇವೆ ಅಷ್ಟೇ. 5ಕ್ಕೆ 30 ನಿಮಿಷ ಉಂಟು ಅಂತೇಳಿ ಹೇಳುದಿಲ್ಲ ಅಲ್ವಾ? ಹಾಗೆಯೇ ಇಲ್ಲಿ ಕೂಡ 4:30 ಅಂತ ಹೇಳುವುದಿಲ್ಲ. ನಾವು ಹಾಫ್ ಅನ್ನು 2 ಜೊತೆ ಬಳಸುವುದಿಲ್ಲ. ಸರಿನಾ? ನೆಕ್ಸ್ಟ್, ಡಸ್ಕ್ ಅಂದ್ರೆ ಮುಸ್ಸಂಜೆ, ಡಾನ್ ಅಂದ್ರೆ ಮುಂಜಾನೆ. ಸಾಮಾನ್ಯವಾಗಿ ಬಳಸುವಂಥದ್ದು ಡಸ್ಕ್ ಅಂದ್ರೆ ರಾತ್ರಿ ಅಥವಾ ಸಂಜೆ 6 ಗಂಟೆಗೆ, ಡಾನ್ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬಳಸುವಂಥದ್ದು.
ಈ ಡಸ್ಕ್ ಡಾನ್ ಉಂಟಲ್ಲ, ಬೇರೆ ಬೇರೆ ಸಮಯಗಳಿದ್ದಾವೆ, ಬೇರೆ ಬೇರೆ ಸಮಯಗಳಿದ್ದಾವೆ. ಆದ್ರೆ ಸಾಮಾನ್ಯವಾಗಿ ನಾವು ಹೇಳೋದು ಡಾನ್ ಅಂತ ಬೆಳಗ್ಗೆ 6 ಗಂಟೆಗೆ, ಡಸ್ಕ್ ಅಂತ ಹೇಳೋದು ಸಂಜೆ 6 ಗಂಟೆಗೆ. ಸರಿನಾ? ನೆಕ್ಸ್ಟ್ ನೂನ್ ಅಂದ್ರೆ 12 ಗಂಟೆ, ಮಧ್ಯಾಹ್ನ 12 ಗಂಟೆಗೆ ನೂನ್ ಅಂತೇಳಿ ಹೇಳ್ತೇವೆ. ಆಯ್ತಾ? ನೂನ್. ರಾತ್ರಿ 12 ಗಂಟೆಗೆ ಮಿಡ್ ನೈಟ್ ಹೇಳ್ತೇವೆ, ಅದು ಗೊತ್ತುಂಟು ನಿಮ್ಗೆ ಅಲ್ವಾ? ರಾತ್ರಿ 12 ಗಂಟೆಗೆ ಮಿಡ್ ನೈಟ್ ಹೇಳ್ತೇವೆ, ಮಧ್ಯಾಹ್ನ 12 ಗಂಟೆಗೆ ನೂನ್ ಅಂತೇಳಿ ಹೇಳ್ತೇವೆ. ಸರಿನಾ? ಈಗ ರಾತ್ರಿ 9 ಗಂಟೆಗೆ ನಿಮ್ಗೆ ಯಾರೋ ಫೋನ್ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಆಯ್ತಾ? ರಾತ್ರಿ 9 ಗಂಟೆಗೆ ನಿಮ್ಗೆ ಯಾರೋ ಫೋನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಸಂಭಾಷಣೆಯನ್ನು ಶುರು ಮಾಡ್ಬೇಕಲ್ವಾ? ಆವಾಗ ನೀವು ಫೋನನ್ನು ಎತ್ತಿ ಗುಡ್ ಈವ್ನಿಂಗ್, ನೀವು ಯಾರಂತ ನಾನು ತಿಳ್ಕೊಳ್ಬೋದಾ ಅಂತ ಹೇಳಿ ಕೇಳಬೇಕಾಗ್ತದೆ. ಗುಡ್ ಈವ್ನಿಂಗ್, ನೀವು ಯಾರಂತ ನಾನು ತಿಳ್ಕೊಳ್ಬೋದಾ ಅಂತ ಹೇಳಿ ಕೇಳಬೇಕಾಗ್ತದೆ. ರಾತ್ರಿ 9 ಗಂಟೆ ಆಗಿದ್ರು, 10 ಗಂಟೆ ಆಗಿದ್ರು, 8 ಗಂಟೆ ಆಗಿದ್ರು, ಸಂಭಾಷಣೆಯನ್ನು ಶುರು ಮಾಡುವಾಗ ನೀವು ಗುಡ್ ಈವ್ನಿಂಗ್ ಅಂತೇಳಿಯೇ ಶುರು ಮಾಡಬೇಕು. ಸರಿನಾ? ಗುಡ್ ಈವ್ನಿಂಗ್ ಅಂತೇಳಿ ಶುರು ಮಾಡಬೇಕು. ಗುಡ್ ನೈಟ್ ಅಂತ ಹೇಳಿ ಮಾತನಾಡ್ಲಿಕ್ಕೆ ಶುರು ಮಾಡಬಾರದು. ಗುಡ್ ನೈಟ್ ಅಂತ ಹೇಳಿ ಮಾತೆಲ್ಲ ಆಡಿ ಆದ್ಮೇಲೆ ಫೋನ್ ಅನ್ನ ಕಟ್ ಮಾಡುವಾಗ ಅಥವಾ ಕಾಲ್ ಅನ್ನ ಕಟ್ ಮಾಡುವಾಗ ಹೇಳಬೇಕಾಗ್ತದೆ. ಅಥವಾ ಸಂಭಾಷಣೆಯನ್ನು ಎಂಡ್ ಮಾಡುವಾಗ ಗುಡ್ ನೈಟ್ ಅಂತ ಹೇಳಿ ಹೇಳಬೇಕಾಗ್ತದೆ. ಸರಿನಾ? ಗುಡ್ ಈವ್ನಿಂಗ್ ಸಂಭಾಷಣೆ ಶುರು ಮಾಡುವಾಗ ಎಷ್ಟೇ ಹೊತ್ತಾಗಿದ್ರು, ರಾತ್ರಿ ಎಷ್ಟೇ ಹೊತ್ತಾಗಿದ್ರು ಗುಡ್ ಈವ್ನಿಂಗ್ ಅಂತಾನೆ ಹೇಳಬೇಕು ಸಂಭಾಷಣೆ ಶುರು ಮಾಡುವಾಗ. ಕೊನೆಗೊಳಿಸುವಾಗ ಗುಡ್ ನೈಟ್ ಅಂತ ಹೇಳಿ ಹೇಳಬೇಕಾಗ್ತದೆ. ಸರಿನಾ? ನೆಕ್ಸ್ಟ್ ಹವಾಮಾನ ಬಗ್ಗೆ ಮಾತನಾಡಲಿಕ್ಕೆ ಅದೇ ಫಾರ್ಮ್ಯಾಟ್. ಮೊದಲು ಇಟ್, ಆಮೇಲೆ ಬಿ ಕ್ರಿಯಾಪದ, ಆಮೇಲೆ ಎಜೆಕ್ಟಿವ್. ಯಾವ್ದ್ರ ಬಗ್ಗೆ ಎಜೆಕ್ಟಿವ್? ಹವಾಮಾನದ ಬಗ್ಗೆ ಇರುವ ಎಜೆಕ್ಟಿವ್ ಅನ್ನು ಬಳಸಬೇಕಾಗ್ತದೆ. ಸರಿನಾ? ಈಗ ನೋಡಿ, ಇಲ್ಲಿ ವಾಕ್ಯಗಳನ್ನು ಒಮ್ಮೆ ಓದ್ತೇನೆ, ಮತ್ತೆ ಅದರ ಅರ್ಥ ಹೇಳ್ತೇನೆ. ಇಟ್ ಈಸ್ ಹಾಟ್, ಇಟ್ ಬಂತು, ಬಿ ಕ್ರಿಯಾಪದ ಈಸ್ ಬಂತು, ಆಮೇಲೆ ಹಾಟ್ ಬಂತು, ಎಜೆಕ್ಟಿವ್ ವೆದರ್ ವರ್ಡ್. ಇಟ್ ಈಸ್ ಹಾಟ್, ಇಟ್ ಈಸ್ ಕೂಲ್, ಇಟ್ ಈಸ್ ರೈನಿ, ಇಟ್ ಈಸ್ ಕ್ಲೌಡಿ, ಇಟ್ ಈಸ್ ಮಡ್ಡಿ, ಇಟ್ ಈಸ್ ಸ್ನೋವಿ, ಇಟ್ ಈಸ್ ಸನಿ, ಇಟ್ ಈಸ್ ಫಾಗಿ, ಇಟ್ ಈಸ್ ವಿಂಡಿ. ಆಯ್ತಾ? ಈಗ ಯಾರಾದ್ರೂ ನಿಮ್ಮ ಹತ್ರ ಈಗ ನಿಮ್ಮ ಊರಿನಲ್ಲಿ ಹವಾಮಾನ ಹೇಗಿದೆ ಅಂತ ಹೇಳಿ ಕೇಳಿದ್ರೆ ನೀವು ಈ ತರಹ ಉತ್ತರವನ್ನು ಕೊಡಬಹುದು. ಇಟ್ ಈಸ್ ಹಾಟ್ ಅಂದ್ರೆ ಸೆಕೆ ಇದೆ. ಇಟ್ ಈಸ್ ಕೂಲ್ ಅಂದ್ರೆ ತಂಪಾಗಿದೆ. ಇಟ್ ಈಸ್ ರೈನಿ ಅಂದ್ರೆ ಮಳೆ ಬರುವ ಹಾಗಿದೆ ಅಷ್ಟೇ, ಮಳೆ ಬರ್ತಾ ಇರೋದಲ್ಲ, ಮಳೆ ಬರುವ ಹಾಗಿದೆ. ಮಳೆ ಬರುವ ಹಾಗೆ ಕಾಣ್ತಾ ಉಂಟು ಅಂತೇಳಿ ಹೇಳ್ತೇವಲ್ಲ, ಮೋಡ ಉಂಟು, ಗುಡುಕ್ತಾ ಉಂಟು, ಮಳೆ ಬರುವ ಹಾಗೆ ಕಾಣ್ತುಂಟು ಅಂತೇಳಿ ಹೇಳ್ತೇವೆ ಅಲ್ವಾ? ಮಳೆ ಬರ್ಬೋದು, ಬರ್ದೇನು ಇರಬಹುದು, ಅದೆಲ್ಲ ಸಂಬಂಧ ಇಲ್ಲ. ಆದ್ರೆ ಹವಾಮಾನವನ್ನು ಆಗ ನೋಡಿದಾಗ ಮಳೆ ಬರುವ ಹಾಗೆ ಇರ್ತದೆ, ಆವಾಗ ಇಟ್ ಈಸ್ ರೈನಿ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಇಟ್ ಈಸ್ ಕ್ಲೌಡಿ ಅಂದ್ರೆ ಮೋಡ ಇದೆ ಇಲ್ಲಿ. ಇಟ್ ಈಸ್ ಮಡ್ಡಿ, ಕೆಸರಿದೆ. ಹೇಗಿದೆ ಹವಾಮಾನ, ಹೇಗಿದೆ ಸುತ್ತಮುತ್ತಲು? ಕೆಸರಿದೆ ಇಲ್ಲಿ. ಇಟ್ ಈಸ್ ಸ್ನೋವಿ, ಹಿಮ ಬೀಳುವ ಹಾಗಿದೆ. ಇಟ್ ಈಸ್ ಸನ್ನಿ, ಬಿಸಿಲಿದೆ, ಇವತ್ತು ಸ್ವಲ್ಪ ಬಿಸಿಲಿದೆ. ಇಟ್ ಈಸ್ ಫಾಗಿ, ಮಂಜಿದೆ. ಇಟ್ ಈಸ್ ವಿಂಡಿ, ಗಾಳಿ ಇದೆ ಅಂತೇಳಿ ಹೇಳುವಂಥದ್ದು. ಸರಿನಾ? ಇಲ್ಲಿ ಹಾಟ್, ಕೂಲ್, ರೈನಿ, ಕ್ಲೌಡಿ, ಮಡ್ಡಿ, ಸ್ನೋವಿ, ಸನ್ನಿ, ಫಾಗಿ, ವಿಂಡಿ ಇವೆಲ್ಲವೂ ಎಜೆಕ್ಟಿವ್ಸ್. ಆಯ್ತಾ? ರೈನ್ ನೌನ್, ರೈನಿ ಎಜೆಕ್ಟಿವ್. ಕ್ಲೌಡ್ ನೌನ್, ಕ್ಲೌಡಿ ಎಜೆಕ್ಟಿವ್. ಮಡ್ ನೌನ್, ಮಡಿ ಎಜೆಕ್ಟಿವ್. ಸ್ನೋ ನೌನ್, ಸ್ನೋವಿ ಎಜೆಕ್ಟಿವ್. ಸನ್ ನೌನ್, ಸನ್ನಿ ಎಜೆಕ್ಟಿವ್. ಫಾಗ್ ನೌನ್, ಫಾಗಿ ಎಜೆಕ್ಟಿವ್. ವಿಂಡ್ ನೌನ್, ವಿಂಡಿ ಎಜೆಕ್ಟಿವ್. ಸರಿನಾ? ಈಗ ಹೌ ಈಸ್ ದ ವೆದರ್ ಟುಡೇ ಅಂದ್ರೆ ಇಂದು ಹವಾಮಾನ ಹೇಗಿದೆ ಅಂತ ಹೇಳಿ ಕೇಳಿದಾಗ ನೀವು ಈ ತರ ಉತ್ತರ ಕೊಡ್ಬೋದು. ಇಟ್ ಈಸ್ ಕೂಲ್ ಅಂದ್ರೆ ತಂಪಾಗಿದೆ ಅಂತ. ಇಟ್ ಈಸ್ ಕೋಲ್ಡ್ ಅಥವಾ ಇಟ್ ಈಸ್ ಚಿಲ್ಲಿ ಅಂದ್ರೆ ಚಳಿ ಇದೆ ಅಂತ ಅರ್ಥ. ಆಯ್ತಾ? ಚಳಿ ಇದೆ ಅಂದ್ರೆ ಏನರ್ಥ? ನಡುಕ ಬರುವ ಹಾಗಿದೆ ಅನ್ನುವ ಅರ್ಥ. ಕೂಲ್ ಅಂದ್ರೆ ತಂಪುಂಟು ಅಂತ ಅರ್ಥ ಅಷ್ಟೇ, ಅಂದ್ರೆ ಸೆಕೆ ಇಲ್ಲ. ಅದೇ ಕೋಲ್ಡ್ ಅಥವಾ ಚಿಲ್ಲಿ ಅಂತೇಳಿ ಹೇಳಿದ್ರೆ ತಂಪಿಗಿಂತ ಇನ್ನೂ ತಂಪುಂಟು, ಅಂದ್ರೆ ನಡುಕ ಬರುವ ಲೆವೆಲ್ಗೆ ಉಂಟು ಅನ್ನುವ ಅರ್ಥ. ಆಯ್ತಾ? ಇಟ್ ಈಸ್ ಫ್ರೀಸಿಂಗ್ ಅಂದ್ರೆ ತುಂಬಾ ಚಳಿ ಇದೆ ಅನ್ನುವ ಅರ್ಥ. ತುಂಬಾ ಚಳಿಗೆ ನಾವು ಇಟ್ ಈಸ್ ಫ್ರೀಸಿಂಗ್ ಅಂತೇಳಿ ಹೇಳ್ತೇವೆ. ಸರಿನಾ? ಇಟ್ ಈಸ್ ಫ್ರೀಸಿಂಗ್ ಅಂದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ ಅಂತೇಳಿ ಹೇಳಲಿಕ್ಕೆ ಇಟ್ ಈಸ್ ಫ್ರೀಸಿಂಗ್ ಅಂತೇಳಿ ಹೇಳ್ತೇವೆ.
ಅದೇ ಚಳಿ ಇದ್ರೆ, ನಡುಕ ಬರುವಷ್ಟು ಚಳಿ ಇದ್ರೆ ಇಟ್ ಈಸ್ ಕೋಲ್ಡ್ ಅಥವಾ ಇಟ್ ಈಸ್ ಚಿಲ್ಲಿ ಅಂತ ಹೇಳಿ ಹೇಳಬೇಕಾಗ್ತದೆ. ಅದೇ ತಂಪಿದ್ರೆ, ಸೆಕೆ ಇಲ್ಲದೆ ಇದ್ರೆ ತಂಪಿರ್ತದೆ, ತಂಪಿದ್ದಾಗ ಇಟ್ ಈಸ್ ಕೂಲ್ ಅಂತ ಹೇಳಿ ಹೇಳ್ಬೋದು. ಸರಿನಾ? ಹೌ ಈಸ್ ದ ವೆದರ್ ಟುಡೇ? ಇಟ್ ಈಸ್ ಕೂಲ್, ಇಟ್ ಈಸ್ ಕೋಲ್ಡ್, ಇಟ್ ಈಸ್ ಹಾಟ್, ಇಟ್ ಈಸ್ ರೈನಿ, ಇಟ್ ಈಸ್ ಕ್ಲೌಡಿ, ಇಟ್ ಈಸ್ ಫಾಗಿ, ಈ ತರ. ಸರಿನಾ? ಇನ್ನು ಭೂತಕಾಲದಲ್ಲೂ ನಾವು ಪ್ರಶ್ನೆಯನ್ನು ಕೇಳಬಹುದು. ಹೌ ವಾಸ್ ದಿ ವೆದರ್ ಎಸ್ಟರ್ಡೇ? ಹೌ ವಾಸ್ ದಿ ವೆದರ್ ಎಸ್ಟರ್ಡೇ ಅಂದ್ರೆ ನಿನ್ನೆ ಹವಾಮಾನ ಹೇಗಿತ್ತು? ನಿನ್ನೆ ಹವಾಮಾನ ಹೇಗಿತ್ತು? ಎಸ್ಟರ್ಡೇ ಹೇಗಿತ್ತು? ಇಟ್ ವಾಸ್ ಸನ್ನಿ. ನಿನ್ನೆ ಬಿಸಿಲಿತ್ತು, ಬಿಸಿಲಿತ್ತು. ನಿನ್ನೆ ಹವಾಮಾನ ಹೇಗಿತ್ತು? ಬಿಸಿಲಿತ್ತು. ಇಟ್ ವಾಸ್ ರೈನಿ. ಮಳೆ ಬರುವ ಹಾಗಿತ್ತು, ಮಳೆ ಬರುವ ಹಾಗಿತ್ತು. ಇಟ್ ವಾಸ್ ರೈನಿ. ವಾಸ್ ಅನ್ನು ಬಳಸಿದ್ದೇವೆ ಯಾಕಂದ್ರೆ ನಾವು ಭೂತಕಾಲದಲ್ಲಿರುವ ವಾಕ್ಯವನ್ನು ರಚಿಸ್ತಾ ಇದ್ದೇವೆ. ಭವಿಷ್ಯತ್ ಕಾಲದಲ್ಲಿರುವ ವಾಕ್ಯಗಳನ್ನು ರಚಿಸಬಹುದು ನೀವು. ಹೌ ವಿಲ್ ದ ವೆದರ್ ಬಿ ಟುಮಾರೋ? ಹೌ ವಿಲ್ ದ ವೆದರ್ ಬಿ ಟುಮಾರೋ ಅಂದ್ರೆ ನಾಳೆ ಹವಾಮಾನ ಹೇಗಿರುತ್ತದೆ? ಇಟ್ ವಿಲ್ ನಾಟ್ ಬಿ ಮಡಿ ಟುಮಾರೋ. ಇಟ್ ವಿಲ್ ನಾಟ್ ಬಿ ಮಡಿ ಟುಮಾರೋ. ನಾಳೆ ಕೆಸರಿರುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಮಡ್ಡಿ ಟುಮಾರೋ. ನಾಳೆ ಕೆಸರು ಇರುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಫಾಗಿ ಟುಮಾರೋ. ನಾಳೆ ಮಂಜು ಬೀಳುವುದಿಲ್ಲ. ನಾಳೆ ಮಂಜು ಬೀಳುವುದಿಲ್ಲ ಅಥವಾ ಮಂಜು ಬೀಳುವ ಹಾಗಿರುವುದಿಲ್ಲ ಅನ್ನುವ ಅರ್ಥ ಕೂಡ ಆಗ್ತದೆ. ಸರಿನಾ? ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಯಾಕೆ? ಏನೋ ಒಂದು ನಡೀತಾ ಇದೆ ಅಂತೇಳಿ ಹೇಳಲಿಕ್ಕೆ. ಉದಾಹರಣೆಗೆ ಇಟ್ ಈಸ್ ರೈನಿಂಗ್ ಅಂದ್ರೆ ಮಳೆ ಬರುತ್ತಿದೆ ಅಂತ ಅರ್ಥ. ನೋಡಿ, ಈಗ ಮಳೆ ಬೀಳ್ತಾ ಇದ್ರೆ, ಆಕಾಶದಿಂದ ಮಳೆ ಬೀಳುತ್ತಾ ಇದ್ರೆ ನೀವು ಇಟ್ ಈಸ್ ರೈನಿಂಗ್ ಅಂತೇಳಿ ಹೇಳಬೇಕಾಗ್ತದೆ. ಆಯ್ತಾ? ಇಟ್ ಈಸ್ ರೈನಿ, ಇಟ್ ಈಸ್ ರೈನಿ ಅಂತೇಳಿ ಹೇಳಿದ್ರೆ ಮಳೆ ಬರುವ ಹಾಗಿದೆ ಅಂತ ಅರ್ಥ. ಮಳೆ ಬರ್ತಾ ಇದೆ ಅಂತಲ್ಲ, ಮಳೆ ಬರುವ ಹಾಗಿದೆ. ಇಟ್ ಈಸ್ ರೈನಿ. ಅದೇ ಇಟ್ ಈಸ್ ರೈನಿಂಗ್ ಅಂತೇಳಿ ಹೇಳಿದ್ರೆ ಮಳೆ ಬರ್ತಾ ಇದೆ ಅಂತ ಅರ್ಥ. ಸರಿನಾ? ಮಳೆ ಬರ್ತಾ ಇದೆ ಅಂತ ಅರ್ಥ. ಇಟ್ ಈಸ್ ಡ್ರಿಸ್ಲಿಂಗ್ ಅಂದ್ರೆ ತುಂತುರು ಮಳೆ ಸುರಿಯುತ್ತಿದೆ ಅಂತ ಅರ್ಥ, ಅಥವಾ ಸಣ್ಣ ಮಳೆ ಬರ್ತಾ ಇದೆ ಅನ್ನುವ ಅರ್ಥ. ಮಳೆ ಹನಿ ಬರ್ತಾ ಇದೆ, ಮಳೆ ಹನಿಯುತ್ತಿದೆ ಅನ್ನುವ ಅರ್ಥ. ಇಟ್ ಈಸ್ ಡ್ರಿಸ್ಲಿಂಗ್ ಅಂದ್ರೆ. ಆಯ್ತಾ? ಇಟ್ ಈಸ್ ಡ್ರಿಸ್ಲಿಂಗ್ ಅಂದ್ರೆ ಮಳೆ ಹನಿ ಬೀಳುತ್ತಿದೆ ಅನ್ನುವ ಅರ್ಥ. ಇಟ್ ಈಸ್ ಪೋರಿಂಗ್ ಅಂದ್ರೆ ಧಾರಾಕಾರ ಮಳೆ ಸುರಿಯುತ್ತಿದೆ ಅಂತ ಅರ್ಥ. ಇಟ್ ಈಸ್ ಪೋರಿಂಗ್ ಅಂದ್ರೆ ಧಾರಾಕಾರ ಮಳೆ ಸುರಿಯುತ್ತಿದೆ ಅಂತ ಅರ್ಥ. ಇಟ್ ಈಸ್ ಸ್ನೋಯಿಂಗ್ ಅಂದ್ರೆ ಹಿಮ ಬೀಳುತ್ತಿದೆ ಅಂತ ಅರ್ಥ. ಸ್ನೋಯಿಂಗ್ ಅಂದ್ರೆ ಹಿಮ ಬೀಳುತ್ತಿದೆ ಅಂತ ಅರ್ಥ. ಆಯ್ತಾ? ಈ ಎಲ್ಲ ವಾಕ್ಯಗಳಲ್ಲಿ ಇಟ್ ಈಸ್ ನ ಅರ್ಥ ಈಗ ನಡೀತಾ ಇದೆ ಅಂತ ಹೇಳಿ, ಈಗ ನಡೀತಾ ಇದೆ ಅಂತ ಹೇಳಿ. ಆಯ್ತಾ? ಇಟ್ ನ ಅರ್ಥ ಏನೂ ಇಲ್ಲ, ಇಟ್ ಸಪೋರ್ಟ್ ಮಾಡ್ಲಿಕ್ಕೆ ಮಾತ್ರ ಇರುವಂತದ್ದು. ಈಸ್ ಏನ್ ಹೇಳ್ತದೆ ಅಂದ್ರೆ ಇದು ವರ್ತಮಾನ ಕಾಲದಲ್ಲಿ ಉಂಟು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಉಂಟು ಅಂತ ಹೇಳ್ತಾ ಉಂಟು ಅಷ್ಟೇ. ಆಯ್ತಾ? ಇಟ್ ಈಸ್ ಸ್ನೋಯಿಂಗ್ ಅಂದ್ರೆ ಹಿಮ ಬೀಳುತ್ತಿದೆ. ಇಟ್ ಈಸ್ ಹೇಲಿಂಗ್ ಅಂದ್ರೆ ಆಲಿಕಲ್ಲು ಬೀಳುತ್ತಿದೆ ಅಂತ ಅರ್ಥ. ಆಲಿಕಲ್ಲಿಗೆ ನಾವು ಹೇಲ್ ಅಂತೇಳಿ ಹೇಳ್ತೇವೆ. ಇಟ್ ಈಸ್ ಹೇಲಿಂಗ್ ಅಂದ್ರೆ ಆಲಿಕಲ್ಲು ಬೀಳುತ್ತಿದೆ ಅಂತ. ಇದನ್ನ ನೀವು ಪಾಸ್ಟ್ ಫಾರ್ಮ್ ಅಲ್ಲೂ ಬಳಸಬಹುದು. ಇಟ್ ವಾಸ್ ರೈನಿಂಗ್ ಅಂದ್ರೆ ಮಳೆ ಬರುತ್ತಿತ್ತು. ಇಟ್ ವಾಸ್ ಡ್ರಿಸ್ಲಿಂಗ್ ತುಂತುರು ಮಳೆ ಸುರಿತಿತ್ತು. ಇಟ್ ವಾಸ್ ಪೋರಿಂಗ್ ಧಾರಾಕಾರ ಮಳೆ ಸುರಿತಿತ್ತು ಅಂತ ಹೇಳಿ. ಸರಿನಾ? ಪಾಸ್ಟ್ ಕಂಟಿನ್ಯೂಸ್ ಅಲ್ಲೂ ಬಳಸಬಹುದು. ಆಯ್ತಾ? ನೆಕ್ಸ್ಟ್, ವಯಸ್ಸಿನ ಬಗ್ಗೆ ಮಾತನಾಡುವುದು. ವಯಸ್ಸಿನ ಬಗ್ಗೆ ಮಾತನಾಡುವುದು. ವಯಸ್ಸನ್ನು ಹೇಳಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಬಿ ಕ್ರಿಯಾಪದ ಬರಬೇಕು, ಆಮೇಲೆ ಏಜ್ ಬರಬೇಕು. ಆಯ್ತಾ? ಈಗ ಒಬ್ಬನ ವಯಸ್ಸೆಷ್ಟು ಕೇಳಲಿಕ್ಕೆ ಹೌ ಓಲ್ಡ್ ಈಸ್ ಹಿ ಅಂತ ಹೇಳಿ ಕೇಳಬೇಕಾಗ್ತದೆ. ಹೌ ಓಲ್ಡ್ ಈಸ್ ಹಿ ಅಂದ್ರೆ ಅವನ ವಯಸ್ಸು ಎಷ್ಟು, ಅವನ ವಯಸ್ಸು ಎಷ್ಟು. ಹಿ ಬದಲು ಶಿ ಹಾಕಿದ್ರೆ ಹೌ ಓಲ್ಡ್ ಈಸ್ ಶಿ ಅಂತ ಆಗ್ತದೆ, ಅಂದ್ರೆ ಅವಳ ವಯಸ್ಸೆಷ್ಟು ಅಂತ ಆಗ್ತದೆ. ಯು ಹಾಕಿದ್ರೆ ಹೌ ಓಲ್ಡ್ ಆರ್ ಯು ಅಂತ ಹೇಳಿ ಕೇಳಬೇಕಾಗ್ತದೆ, ಅಂದ್ರೆ ನಿಮ್ಮ ವಯಸ್ಸೆಷ್ಟು ಅಂತ ಹೇಳಿ ಕೇಳಿದಾಗ ಆಗ್ತದೆ. ಆಯ್ತಾ? ಈ ತರ ಕೇಳ್ಬೋದು. ಅಥವಾ ವಾಟ್ಸ್ ಹಿಸ್ ಏಜ್ ಅಂತ ಕೇಳ್ಬೋದು. ಅವನ ವಯಸ್ಸೆಷ್ಟು, ವಾಟ್ಸ್ ಹಿಸ್ ಏಜ್, ವಾಟ್ ಈಸ್ ಹಿಸ್ ಏಜ್ ಅಂತ. ಆಯ್ತಾ? ಇದು ತುಂಬಾ ಇನ್ಫಾರ್ಮಲ್ ಆಗ್ತದೆ. ಸಾಮಾನ್ಯವಾಗಿ ವಯಸ್ಸು ಕೇಳೋದು ನಾವು ಹೀಗೆ. ಆಯ್ತಾ? ವಾಟ್ಸ್ ಹಿಸ್ ಏಜ್, ವಾಟ್ಸ್ ಹರ್ ಏಜ್, ವಾಟ್ಸ್ ಯೋರ್ ಏಜ್, ಈ ತರ. ಆಯ್ತಾ? ಈ ತರನು ಕೇಳ್ಬೋದು. ಆದ್ರೆ ತುಂಬಾ ಇನ್ಫಾರ್ಮಲ್, ಕೆಲವು ಸನ್ನಿವೇಶಗಳಲ್ಲಿ ಕೇಳ್ತೇವೆ ಅಷ್ಟೇ. ಆದ್ರೆ ಸಾಮಾನ್ಯವಾಗಿ ಕೇಳುವಂಥದ್ದು ಹೀಗೆ. ಆಯ್ತಾ? ಇದಕ್ಕೆ ಉತ್ತರವಾಗಿ ಈ ತರ ಸಿಗ್ಬೋದು ನಿಮ್ಗೆ. ಹಿ ಈಸ್ 12 ಅಂದ್ರೆ ಅವನ ವಯಸ್ಸು 12 ಅಂತ. ಮೊದಲು ಹಿ ಬಂತು ಸಬ್ಜೆಕ್ಟ್, ಆಮೇಲೆ ಬಿ ಕ್ರಿಯಾಪದ ಈಸ್ ಬಂತು, ಆಮೇಲೆ 12 ಅನ್ನುವಂತ ವಯಸ್ಸು ಬಂತು. ಹಿ ಈಸ್ 12 ಅಂದ್ರೆ ಅವನ ವಯಸ್ಸು 12. ಅಥವಾ ಹಿ ಈಸ್ 12 ಇಯರ್ಸ್ ಓಲ್ಡ್, ಹಿ ಈಸ್ 12 ಇಯರ್ಸ್ ಓಲ್ಡ್ ಅಂತ ಹೇಳಿ
ಹೇಳ್ಬೋದು. ಅಂದ್ರೆ ಅವನ ವಯಸ್ಸು 12 ಅಂತಾನೆ ಅರ್ಥ. ಈ ತರ ಆದ್ರೂ ಹೇಳ್ಬೋದು, ಈ ತರ ಆದ್ರೂ ಹೇಳ್ಬೋದು. ಇದು ಇನ್ಫಾರ್ಮಲ್, ಇದು ಸ್ವಲ್ಪ ಫಾರ್ಮಲ್. ಆಯ್ತಾ? ಹಿ ಈಸ್ ನಾಟ್ 14 years old yet. He is not 14 years old yet. yet ಅಂದ್ರೆ ಏನು? ಇನ್ನೂ ಅಂತ ಹೇಳಿ ಅರ್ಥ ಅಂತ ಹೇಳಿದ್ದೆ ಅಲ್ವಾ? ಅವನು ಇನ್ನೂ 14 ವರ್ಷದವನಲ್ಲ, ಅಥವಾ ಅವನಿಗೆ ಇನ್ನೂ 14 ವರ್ಷ ಆಗಿಲ್ಲ ಅನ್ನೋ ಅರ್ಥ. ಸರಿನಾ? ನೆಕ್ಸ್ಟ್ ಪ್ರಶ್ನೆ ಅಥವಾ ನಕಾರಾತ್ಮಕ ಪ್ರಶ್ನೆಗಳಲ್ಲಿ ಈ ತರ ಬಳಸಬಹುದು. ಈಸ್ ಹಿ 18 years old? ಅಂದ್ರೆ ಅವನಿಗೆ 18 ವರ್ಷ ಆಗಿದೆಯಾ ಅಂತ. ಈಸ್ ಹಿ ನಾಟ್ 20 years old? ಅಂದ್ರೆ ಅವನಿಗೆ 20 ವರ್ಷ ಆಗಿಲ್ಲವೇ ಅಂತ. ಈ ತರ ನೀವು ವಾಕ್ಯಗಳನ್ನು ರಚಿಸಬಹುದು. ಸರಿನಾ? ನೆಕ್ಸ್ಟ್, ಹೌ ಓಲ್ಡ್ ವಾಸ್ ಹಿ ದೆನ್? ಅಂದ್ರೆ ಆಗ ಅವನ ವಯಸ್ಸು ಎಷ್ಟು ಆಗಿತ್ತು ಅಂತ. ಇಲ್ಲಿ ವಾಸ್ ಬಂತು, ಆಗಿತ್ತು ಅನ್ನುವ ಅರ್ಥ ಕೊಡ್ತು. ಆಯ್ತಾ? ಆವಾಗ ಅವನಿಗೆ ಏನೋ ಒಂದು ಕೇಳ್ತಿರೋ ಹೊತ್ತಿಗೆ ಆವಾಗ ಅವನ ವಯಸ್ಸು ಎಷ್ಟಿತ್ತು ಅಂತ ಹೇಳಿ ಕೇಳುವಂಥದ್ದು. ಆವಾಗ ಹಿ ವಾಸ್ ಟೋಲು ದೆನ್, ಆಗ ಅವನಿಗೆ 12 ವರ್ಷ ಆಗಿತ್ತು ಅಂತ. ಇಲ್ಲಿ ವಾಸ್ ಬಂತು, ಆಗಿತ್ತು ಅನ್ನೋ ಅರ್ಥ ಕೊಡ್ತು. ದೆನ್ ಅಂದ್ರೆ ಆಗ ಅಥವಾ ಆವಾಗ. ಹಿ ವಾಸ್ 12 years ದೆನ್ ಅಂದ್ರೆ ಆಗ ಅವನಿಗೆ 12 ವರ್ಷ ಆಗಿತ್ತು ಅಂತ. ಅಥವಾ ಹಿ ವಾಸ್ 12 years old ಅಂತ ಹೇಳಿದ್ರು ಸಾಕಾಗ್ತದೆ. ಹಿ ವಾಸ್ 12 years old. ಹೌ ಓಲ್ಡ್ ವಾಸ್ ಹಿ ದೆನ್? ಹಿ ವಾಸ್ 12 years old. ಸರಿನಾ? ಈ ತರ. ನೆಕ್ಸ್ಟ್, ಫ್ಯೂಚರ್ ಅಲ್ಲೂ ಬಳಸಬಹುದು. ಹೌ ಓಲ್ಡ್ ವಿಲ್ ಹಿ ಬಿ ದೆನ್? ಹೌ ಓಲ್ಡ್ ವಿಲ್ ಹಿ ಬಿ ದೆನ್? ಆಗ ಅವನ ವಯಸ್ಸು ಎಷ್ಟಾಗುತ್ತೆ? ಆಗ ಅವನ ವಯಸ್ಸು ಎಷ್ಟಾಗುತ್ತೆ? ಹಿ ವಿಲ್ ಬಿ 18 ದೆನ್. ಆಗ ಅವನಿಗೆ 18 ವರ್ಷ ಆಗುತ್ತೆ. ಹಿ ವಿಲ್ ಬಿ 18 ದೆನ್. ಆಗ ಅವನಿಗೆ 18 ವರ್ಷ ಆಗುತ್ತೆ. ಅಥವಾ ಹಿ ವಿಲ್ ಬಿ 18 years old ದೆನ್ ಅಂತ ಕೂಡ ಹೇಳ್ಬೋದು. ಹಿ ವಿಲ್ ಬಿ 18 years old ದೆನ್ ಅಂತ ಕೂಡ ಹೇಳ್ಬೋದು. ಸರಿನಾ? ಬನ್ನಿ ಈಗ ಕೆಲವು ವಾಕ್ಯಗಳನ್ನು ನೋಡೋಣ ವಯಸ್ಸಿನ ಬಗ್ಗೆ. ಐ ಆಮ್ ಟರ್ನಿಂಗ್ 21. ಟರ್ನಿಂಗ್ ಅಂತ ಯಾವಾಗ ಬಳಸ್ಬೇಕಂದ್ರೆ ನಿಮಗೆ ಯಾವುದೋ ಒಂದು ವಯಸ್ಸು ಆಗಲಿದೆ ಅಂತೇಳಿ ಹೇಳಲಿಕ್ಕೆ. ಆಯ್ತಾ? ಐ ಆಮ್ ಟರ್ನಿಂಗ್ 21 ಅಂದ್ರೆ ನನಗೆ 21 ವರ್ಷ ಆಗಲಿದೆ. ಹಿ ಈಸ್ ಟರ್ನಿಂಗ್ 21 ಅಂದ್ರೆ ಅವನಿಗೆ 21 ವರ್ಷ ಆಗಲಿದೆ. ಈ ತರ. ಸರಿನಾ? ಅದೇ 21 ವರ್ಷ ಆದ್ರೆ ಐ ಟರ್ನ್ಡ್ 21 ಲಾಸ್ಟ್ ವೀಕ್ ಅಂತ ಹೇಳ್ಬೋದು. ಕಳೆದ ವಾರ ನನಗೆ 21 ವರ್ಷವಾಯಿತು ಅಂತ. ನನಗೆ 21 ವರ್ಷ ಹಿಡಿತು ಲಾಸ್ಟ್ ವೀಕ್. ಐ ಟರ್ನ್ಡ್ 21 ಲಾಸ್ಟ್ ವೀಕ್. ನನಗೆ ಕಳೆದ ವಾರ 21 ವರ್ಷ ಹಿಡಿತು ಅಂತೇಳಿ ಹೇಳುವಂಥದ್ದು. ಸರಿನಾ? ನೆಕ್ಸ್ಟ್, ಹಿ ಈಸ್ ಅ 10 year old ಕಿಡ್ ಅಂದ್ರೆ ಅವನು 10 ವರ್ಷದ ಹುಡುಗ ಅಂತ. ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಬಿ ಕ್ರಿಯಾಪದ. ಇಲ್ಲಿ 10 year old ಅನ್ನುವಂಥದ್ದು ಎಜೆಕ್ಟಿವ್. ಆಯ್ತಾ? ಕಿಡ್ ಅನ್ನುವಂಥದ್ದು ನೌನ್, ಹುಡುಗ. ಎಂತ ಹುಡುಗ ಅಂತ ಹೇಳಿ ಇದು ಹೇಳ್ತಾ ಉಂಟು. 10 ವರ್ಷದ ಹುಡುಗ. ಎಂತ ಹುಡುಗ? 10 ವರ್ಷದ ಹುಡುಗ. 10 ವರ್ಷದ ಅಂತ ಹೇಳಿ ಇದು ಹೇಳ್ತಾ ಉಂಟು. 10 year old ಅಂದ್ರೆ 10 ವರ್ಷದ ಅನ್ನುವ ಅರ್ಥ. ಹುಡುಗ ಅಂದ್ರೆ ಕಿಡ್. ಇದು ಏನ್ ಹೇಳಿ? ಎಜೆಕ್ಟಿವ್. ಇದು ನೌನ್. ಇದಿಷ್ಟು ಸೇರಿ ನೌನ್. ಇದರ ಮೊದಲು ಎ ಬಳಸಿದ್ದೇವೆ, ಆರ್ಟಿಕಲ್. ಸರಿನಾ? ನೆಕ್ಸ್ಟ್, ಹಿ ಈಸ್ 10 years old ಅಂದ್ರೆ ಅವನಿಗೆ 10 ವರ್ಷ. ಈ ತರ ಕೂಡ ಹೇಳ್ಬೋದು, ಈ ತರ ಕೂಡ ಹೇಳ್ಬೋದು ನೀವು. ಆಯ್ತಾ? ನೆಕ್ಸ್ಟ್, ಇಟ್ ಈಸ್ ಅ 2 day old ಬೇಬಿ ಅಂದ್ರೆ ಅದೊಂದು 2 ದಿನದ ಮಗು. ಬೇಬಿ ಅನ್ನುವಂಥದ್ದು ನೌನ್. 2 day old ಅಂದ್ರೆ 2 ದಿನದ ಅಂತ ಅರ್ಥ. ಇದು ಎಜೆಕ್ಟಿವ್. ಅದಕ್ಕಾಗಿ ಇದರ ಮೊದಲು ಎ ಬಳಸಿದ್ದೇವೆ. ಎಜೆಕ್ಟಿವ್, ನೌನ್ ಒಟ್ಟು ಸೇರಿ ನೌನ್, ಅದರ ಮೊದಲು ಎ, ಆರ್ಟಿಕಲ್. ನೆಕ್ಸ್ಟ್, ದಟ್ ಈಸ್ ಅ 70 year old ಬಿಲ್ಡಿಂಗ್. ಅದು 70 ವರ್ಷಗಳಷ್ಟು ಹಳೆಯ ಕಟ್ಟಡ. ಆಯ್ತಾ? 70 year old ಅಂದ್ರೆ 70 ವರ್ಷಗಳಷ್ಟು ಹಳೆಯ ಅನ್ನುವ ಅರ್ಥ. ಹಳೆಯ ಕಟ್ಟಡ ಅಂದ್ರೆ ಬಿಲ್ಡಿಂಗ್. ಇದು ನೌನ್, ಇದು ಎಜೆಕ್ಟಿವ್, ಅದರ ಮೊದಲು ಆರ್ಟಿಕಲ್. ನೆಕ್ಸ್ಟ್, ಹಿಸ್ 5 year old ಡಾಟರ್ ಸಿಂಗ್ಸ್ ಮೆಲೋಡಿಯಸ್ಲಿ ಅಂದ್ರೆ ಅವರ 5 ವರ್ಷದ ಮಗಳು ಸುಶ್ರಾವ್ಯವಾಗಿ ಹಾಡುತ್ತಾಳೆ ಅಂತ ಅರ್ಥ. ಇಲ್ಲಿ ಡಾಟರ್ ಅಂದ್ರೆ ಮಗಳು. ಎಂತ ಮಗಳವಳು? 5 ವರ್ಷದ ಮಗಳು. 5 year old ಡಾಟರ್. ಸರಿನಾ? ಇಲ್ಲಿ ಇದರ ಮೊದಲು ಹಿಸ್ ಬಂದಿದೆ.
ಪೊಸೆಸಿವ್ ಪ್ರೊನೌನ್. ಇದು ಬಂದಾಗ ನಾವು ಆರ್ಟಿಕಲ್ ಬಳಸೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಹಿಸ್ ಎ 5 year old ಹೇಳಿದ್ರೆ ತಪ್ಪು, ಹಿಸ್ ದ 5 year old ಹೇಳಿದ್ರೆ ತಪ್ಪು. ಹಾಗಾಗಿ ಇಲ್ಲಿ ಆರ್ಟಿಕಲ್ ಬಳಸಲಿಕ್ಕಿಲ್ಲ. ಹಿಸ್ 5 year old daughter ಅಂದ್ರೆ ಅವರ 5 ವರ್ಷದ ಮಗಳು. ಸಿಂಗ್ಸ್ ಅಂದ್ರೆ ಹಾಡುತ್ತಾಳೆ. ಯಾವ ಟೆನ್ಸ್ ನೀವೇ ಗುರುತಿಡಿಬೇಕು. ಮೆಲೋಡಿಯಸ್ಲಿ, ಸುಶ್ರಾವ್ಯವಾಗಿ ಅಂತ. ಆಯ್ತಾ. ನೆಕ್ಸ್ಟ್, ದಿಸ್ ಈಸ್ ಫಾರ್ 3 year olds ಅಂದ್ರೆ ಇದು 3 ವರ್ಷ ವಯಸ್ಸಿನ ಮಕ್ಕಳಿಗೆ ಅಂತ. ಇಲ್ಲಿ ನೋಡಿ 3 year olds, ಇಲ್ಲಿ ಎಸ್ ಹಾಕಿದ್ದೇವೆ. ಎಸ್ ಹಾಕಿದಾಗ ಏನಾಗ್ತದೆ, ಒಂದು ಗುಂಪಾಗ್ತದೆ. ನಾನು ಹೇಳಿದ್ದೆ ದ ಪುವರ್ ಅಂದ್ರೆ ಬಡವರು, ದ ಇಂಜುರ್ಡ್ ಅಂದ್ರೆ ಗಾಯಾಳುಗಳು, ದ ಡೆಡ್ ಅಂದ್ರೆ ಸತ್ತವರು, ಹೀಗೆ ಗುಂಪು ಅಲ್ವಾ. ಇಲ್ಲಿ 3 year olds ಅಂದ್ರೆ 3 ವರ್ಷದ ಮಕ್ಕಳ ಒಂದು ಗುಂಪಿಗೆ ಹೇಳುವಂಥದ್ದು 3 year olds ಅಂತ ಹೇಳಿ. ಈ ತರ ತಗೊಳ್ಬಹುದು ನೀವು. 3 year olds ಅಂದ್ರೆ ಯಾರೆಲ್ಲ 3 ವರ್ಷದವರಿದ್ದಾರೆ ಅವರು ಅನ್ನುವ ಅರ್ಥ. ಆಯ್ತಾ. ದಿಸ್ ಈಸ್ ಫಾರ್ 3 year olds, ಇದು 3 ವರ್ಷ ವಯಸ್ಸಿನ ಮಕ್ಕಳಿಗೆ ಅಂತ. ಸರಿನಾ. ನೆಕ್ಸ್ಟ್, ಹಿಸ್ ಬ್ರದರ್ ಈಸ್ ಅಬೌಟ್ 16 ಅಂದ್ರೆ ಅವನ ಸಹೋದರನಿಗೆ ಸುಮಾರು 16 ವರ್ಷ. ಅಬೌಟ್ 16 ಅಂದ್ರೆ ನಿಮ್ಗೆ ಸರಿಯಾಗಿ ಅವನ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲದೆ ಇದ್ದಾಗ ಸುಮಾರಿಗೆ ಇಷ್ಟು ಅಂತೇಳಿ ಹೇಳಬೇಕಿದ್ರೆ, ಅಂದಾಜು ಮಾಡಬೇಕಿದ್ರೆ ಅಬೌಟ್ ಅನ್ನು ಬಳಸಬೇಕಾಗ್ತದೆ. ಹಿಸ್ ಬ್ರದರ್ ಈಸ್ 16 ಅಂದ್ರೆ ಅವನ ಸಹೋದರ 16 ವರ್ಷದವ ಅಂತ ಆಯ್ತು. ಅಬೌಟ್ ಬಿಟ್ಟು ಹೇಳಿದ್ರೆ, ಅಬೌಟ್ ಹಾಕಿದ್ರೆ ಸುಮಾರು ಅನ್ನುವ ಅರ್ಥ ಸಿಗ್ತದೆ. ಅಂದ್ರೆ 15 ಇರ್ಬೋದು, 14 ಇರ್ಬೋದು, 17 ಇರ್ಬೋದು, ಗೊತ್ತಿಲ್ಲ. ಸುಮಾರಿಗೆ 16 ವರ್ಷ. ನೆಕ್ಸ್ಟ್, ಹರ್ ಫಾದರ್ ಈಸ್ ಆಲ್ಮೋಸ್ಟ್ 60 ಅಂದ್ರೆ ಆಕೆಯ ತಂದೆಗೆ ಸುಮಾರು 60 ವರ್ಷ. ಇಲ್ಲಿ ಆಲ್ಮೋಸ್ಟ್ ಅಥವಾ ನಿಯರ್ಲಿ ಅಂತ ಕೂಡ ಹೇಳ್ಬೋದು. ನಿಯರ್ಲಿ 60 ಅಂದ್ರೆ 60ರ ಹತ್ತತ್ರ ಅಂತ. 61 ಆಗಿರ್ಬೋದು, 59 ಆಗಿರ್ಬೋದು. ನೋಡುವಾಗ 60ರ ಹತ್ರದಲ್ಲಿದ್ದಾರೆ ಅಂತ ಹೇಳಿ ಅನಿಸ್ತದೆ ಅನ್ನುವ ಅರ್ಥ. ಆಲ್ಮೋಸ್ಟ್ ಅಂದ್ರೆ ಹತ್ರ 60 ಆಗಿದೆ ಅಂತ ಹೇಳಿ ಹೇಳ್ತೇವಲ್ಲ ಕನ್ನಡದಲ್ಲಿ, ಆ ಅರ್ಥ. ಸರಿನಾ. ನೆಕ್ಸ್ಟ್, ಹಿಸ್ ಡಾಟರ್ ಈಸ್ ಅ ಟೀನೇಜರ್ ಅಂದ್ರೆ ಅವರ ಮಗಳು ಹದಿಹರೆಯದವಳು ಅಂತ. 13 ವರ್ಷದಿಂದ 19 ವರ್ಷದೊಳಗೆ ಇದ್ರೆ ಯಾರಾದ್ರೂ ಟೀನೇಜರ್ ಅಂತ ಹೇಳಿ ಹೇಳ್ತೇವೆ. ಹಿಸ್ ಡಾಟರ್ ಈಸ್ ಅ ಟೀನೇಜರ್, ಅವರ ಮಗಳು ಹದಿಹರೆಯದವಳು ಅಂದ್ರೆ ಅವಳ ವಯಸ್ಸು ಇಷ್ಟರ ನಡುವೆ ಉಂಟು ಅಂತ ಹೇಳಿ. ನೆಕ್ಸ್ಟ್, ಶಿ ಈಸ್ ಇನ್ ಹರ್ 20s ಅಂದ್ರೆ ಆಕೆಗೆ 20ರ ಹರೆಯ ಅಂತ. ಅಂದ್ರೆ 20ರಿಂದ 29ರ ಒಳಗೆ ಎಷ್ಟೋ ವಯಸ್ಸಿನವಳು ಅಂತೇಳಿ ಹೇಳುವಂಥದ್ದು. ನಿಮ್ಗೆ ಗೊತ್ತಿಲ್ಲ ಎಷ್ಟಂತೇಳಿ. 20 ಆಗಿರ್ಬೋದು, 21 ಆಗಿರ್ಬೋದು, 22 ಎಷ್ಟೋ ಆಗಿರ್ಬೋದು. 20ರಿಂದ 29ರ ಒಳಗೆ ಅಂತೇಳಿ ಹೇಳಲಿಕ್ಕೆ 20s ಅಂತೇಳಿ ಹೇಳ್ತೇವೆ. ಶಿ ಈಸ್ ಇನ್ ಹರ್ 20s ಈ ತರನೇ ಹೇಳ್ಬೇಕು. ಶಿ ಈಸ್ ಇನ್ 20s ಅಂತ ಹೇಳ್ಬಾರ್ದು, ಶಿ ಈಸ್ ಇನ್ ಹರ್ 20s ಅಂತೇಳಿ ಹೇಳ್ಬೇಕಾಗ್ತದೆ. ಅದೇ 30ರಿಂದ 39 ವಯಸ್ಸಿನವರಾಗಿದ್ರೆ ಶಿ ಈಸ್ ಇನ್ ಹರ್ 30s ಅಂತ ಹೇಳ್ಬೇಕಾಗ್ತದೆ. ಅದೇ 60ರಿಂದ 69 ಆಗಿದ್ರೆ ಶಿ ಈಸ್ ಇನ್ ಹರ್ 60s ಅಂತೇಳಿ ಹೇಳ್ಬೇಕಾಗ್ತದೆ. ಸರಿನಾ. ನೆಕ್ಸ್ಟ್, ಶಿ ಈಸ್ ಇನ್ ಹರ್ ಅರ್ಲಿ 20s ಅಂದ್ರೆ 20ರಿಂದ 24ರ ಒಳಗೆ ವಯಸ್ಸು ಇರಬಹುದು ಅಂತೇಳಿ ಹೇಳಲಿಕ್ಕೆ ಶಿ ಈಸ್ ಇನ್ ಹರ್ ಅರ್ಲಿ 20s ಅಂತೇಳಿ ಹೇಳ್ಬೇಕಾಗ್ತದೆ. ಆಯ್ತಾ. ಅರ್ಲಿ ಅಂದ್ರೆ 20ರಿಂದ 24. ಶಿ ಈಸ್ ಇನ್ ಹರ್ ಲೇಟ್ 20s ಅಂದ್ರೆ 26ರಿಂದ 29ರ ಒಳಗೆ ವಯಸ್ಸೊಬ್ಬರದ್ದು ಇದ್ರೆ ಲೇಟ್ ಅಂತೇಳಿ ಬಳಸಬೇಕಾಗ್ತದೆ. ಆಯ್ತಾ. ಶಿ ಈಸ್ ಇನ್ ಹರ್ ಮಿಡ್ 20s ಅಂದ್ರೆ 25 ವರ್ಷ ಆಗಿದ್ರೆ ಹೇಳುವಂಥದ್ದು. ಆಯ್ತಾ. ಅದೇ ನಿಮ್ಗೊಂದು ಡೌಟ್ ಬರ್ಬೋದು, 25 ವರ್ಷ ಆಗಿದ್ರೆ ಶಿ ಈಸ್ 25 ಅಂತ ಹೇಳ್ಬೋದಾ ಅಂತ. ಹೇಳ್ಬೋದು, ಆದ್ರೆ ಇದಕ್ಕೆ ಒಂದು ಕರೆಕ್ಟ್ ಆದ ನಿಯಮ ಇಲ್ಲ. ಮಿಡ್ 20s ಅಂದ್ರೆ 24 ಆಗಿರ್ಬೋದು, 26 ಆಗಿರ್ಬೋದು ಅಂತೇಳಿ ಕೆಲವರು ಹೇಳ್ತಾರೆ. ಆಯ್ತಾ. ಹಾಗಾಗಿ ಇದಕ್ಕೆ ಖಡಾಖಂಡಿತವಾಗಿ ಒಂದು ನಿಯಮ ಇಲ್ಲ. ಇದು ಒಂದು ಅಂದಾಜಷ್ಟೇ. ಸರಿನಾ. ಆದ್ರೆ ಇದು ಬಳಸಿದಾಗ ಏನು ಅರ್ಥ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಮಿಡಲ್ ಏಜ್ಡ್ ಪೀಪಲ್ ಅಂದ್ರೆ 40ರಿಂದ 60 ವರ್ಷದವರು, ಮಧ್ಯ ವಯಸ್ಕರು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ ಅವರು. ಹೌ ಮೆನಿ ಮಿಡಲ್ ಏಜ್ಡ್ ಪೀಪಲ್ ಅಟೆಂಡೆಡ್ ದ ಫಂಕ್ಷನ್ ಅಂದ್ರೆ ಸಮಾರಂಭದಲ್ಲಿ ಎಷ್ಟು ಮಧ್ಯ ವಯಸ್ಕ ಜನರು ಬಂದಿದ್ದರು ಅಥವಾ ಭಾಗವಹಿಸಿದ್ದರು. ಹೌ ಮೆನಿ ಮಿಡಲ್ ಏಜ್ಡ್ ಪೀಪಲ್. ಮಿಡಲ್ ಏಜ್ಡ್ ಪೀಪಲ್ ಅಂದ್ರೆ ಮಧ್ಯ ವಯಸ್ಕರು ಅಂತ. ಸರಿನಾ. ನೆಕ್ಸ್ಟ್, he was 29 when he died ಅಂದ್ರೆ ಅವರು ಸಾಯುವಾಗ ಅಥವಾ ಅವನು ಸಾಯುವಾಗ ಅವನಿಗೆ 29 ವರ್ಷ. he was 29 ಅವನಿಗೆ 29 ವರ್ಷ.
ಯಾವಾಗ? ವೆನ್ ಹಿ ಡೈಡ್, ಅವನು ಸಾಯುವಾಗ ಅಂತ ಹೇಳಿ. ನೆಕ್ಸ್ಟ್, ದೇ ವರ್ ಇನ್ ದೇರ್ 30s ವೆನ್ ದೇ ವನ್, ಅಂದ್ರೆ ಗೆದ್ದಾಗ ಅವರಿಗೆ 30ರ ಹರೆಯ ಅಂತ. ದೇ ವರ್ ಇನ್ ದೇರ್ 30s ಅಂದ್ರೆ 30ರಲ್ಲಿ ಇತ್ತು ಅವರ ವಯಸ್ಸು ಅಂತ ಹೇಳಿ. ಆಯ್ತಾ? 30ರಿಂದ 39 ಒಳಗೆ ಅವರ ವಯಸ್ಸಿತ್ತು ಅಂತ. ಯಾವಾಗ? ವೆನ್ ದೇ ವನ್, ಗೆದ್ದಾಗ ಅಂತ ಅರ್ಥ. ಸರಿನಾ? ಹೀಗೆ ನಾವು ವಯಸ್ಸನ್ನು ಹೇಳಲಿಕ್ಕೆ ಅಥವಾ ಹವಾಮಾನವನ್ನು ಹೇಳಲಿಕ್ಕೆ ಅಥವಾ ಟೈಮ್ ಅನ್ನು ಹೇಳಲಿಕ್ಕೆ ಬಿ ಫಾರ್ಮ್ಸ್ ಅನ್ನು ಬಳಸ್ತೇವೆ. ಆಯ್ತಾ?